ಕತ್ತಲಿಂದ ಬೆಳಕಿನೆಡೆಗೆ ಎನ್ನ ಮನವ ಕರೆದೊಯ್ಯೋ ಶ್ರೀಹರಿಯೇ ಎಂಬ ನಾನುಡಿಯ ಮಾತಿನಂತೆ ನಿಮಗೆ ಈ ಸಸ್ಯ ಹೇಳ್ತಕ್ಕಂಥದ್ದು ಚೆನ್ನಾಗಿ ಗೊತ್ತಿರ್ಬೋದಲ್ವ. ಅನಂತರದಲ್ಲಿ ಇದು ಏನು ಅಂತ ಗೊತ್ತಿರ್ಬೋದಲ್ವ. ಇದೇ ಬಾಳೆ ಸಸಿಯ ಕೊನೆಯ ಒಂದು ತುದಿ. ನಿಮಗೆ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಕೇಳಿದರೆ, ಸತ್ಯನಾರಾಯಣ ಕಥೆ ಆಗಿರ್ಬೋದು, ಪೂಜೆ ಪುನಸ್ಕಾರ ಆದಿಗಳಲ್ಲಾಗಿರ್ಬೋದು, ವಿವಾಹದಲ್ಲಾಗಿರ್ಬೋದು, ಬಾಳೆ ಗಿಡವನ್ನು ಕಟ್ಟಿ ಪೂಜೆ ಮಾಡ್ತಕ್ಕಂಥದ್ದನ್ನ ನೀವು ನೋಡಿರ್ತೀರಿ. ಆದರೆ ಅದರಿಂದ ಪ್ರಯೋಜನ ತುಂಬಾ ಇರತಕ್ಕಂಥದ್ದು. ಅದರಲ್ಲಿ ಒಂದು ಮುಖ್ಯವಾದಂತಹ ಪ್ರಯೋಜನವನ್ನು ತಿಳಿಸಲಿಕ್ಕೆ ನಾವು ಹೊರಟಿರ್ತಕ್ಕಂಥದ್ದು. ಈ ಒಂದು ಕುಂಡಿಗೆಯಲ್ಲಿ ಹೊರೆದು ಹಸಿಯನ್ನು ಮಾಡಿದವಾಗ ಒಳ್ಳೆಯ ರುಚಿಯೂ ಕೂಡ ಆಗ್ತದೆ ಮತ್ತು ಆರೋಗ್ಯಕ್ಕೆ ತುಂಬ ಉತ್ತಮಕಾರಿಯೂ ಕೂಡ ಆಗಿರ್ತದೆ. ಅನಂತರದಲ್ಲಿ ನೀವು ನೋಡಿರಬಹುದು, ಪ್ರಭಾವಳಿ ಪೂಜೆ ಹೇಳ್ತಕ್ಕಂಥದ್ದಕ್ಕೆ ಈ ರೀತಿಯಾದಂಥ ದಂಡಿನಿಂದ ಸುಂದರವಾಗಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಎನ್ನುವುದಕ್ಕೋಸ್ಕರವಾಗಿ. ಆನಂತರದಲ್ಲಿ ಇನ್ನು ಈ ದಂಡಿನಿಂದ ಪಲ್ಯ, ದೋಸೆ ಇತ್ಯಾದಿಗಳನ್ನು ಮಾಡ್ತಾರೆ. ಇದು ಕೂಡ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಅನಂತರದಲ್ಲಿ ಇದು ಗಡ್ಡೆ ಅಂತ ಕರಿತೇವೆ, ಬಾಳೆಗಡ್ಡೆ. ಇದರಿಂದ ಮುಳ್ಳಕ್ಕಿ ಒಂದು ಚೂರು ಬಿಡುವುದಿಲ್ಲ. ಆದರೆ ಮನುಷ್ಯರಿಗೆ ಇದು ತುಂಬ ಪ್ರಯೋಜನಕಾರಿಯಾಗಿರ್ತದೆ. ಇದು ಲಿವರಿನ ಸಮಸ್ಯೆ ಹೇಳ್ತಕ್ಕಂಥದ್ದು ಏನಾದರೂ ಇದ್ದಲ್ಲಿ ಇದನ್ನು ತಿನ್ನುವುದರಿಂದಾಗಿ ಆ ಸಮಸ್ಯೆ ಕ್ಲಿಯರಿಟಿ ಬರ್ತದೆ ಮತ್ತು ಹೊಟ್ಟೆಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ದೂರ ಮಾಡಿಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಬ್ಬಿಣದ ಅಂಶ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಅದನ್ನು ಈ ರೀತಿಯಲ್ಲಿ ನೀವು ನೋಡಿರಬಹುದು, ದಂಡನ್ನು ಮುರಿದಾಗ ಒಳಗಡೆಯಲ್ಲಿ ಒಂದು ಮೇಣದ ಥರ, ಬತ್ತಿಯ ಥರ ಬರ್ತದೆ. ಇದನ್ನು ಕ್ಲೀನಾಗಿ ತೆಗೆದು ಅದನ್ನು ಒಂಚೂರು ಒಂದು ದಿವಸ ಒಣಗಿಸಿದರೆ ಸಾಕಾಗ್ತದೆ. ಅದನ್ನು ಮಾಡೋದರಿಂದಾಗಿ ಆ ಬತ್ತಿಯಿಂದ ನಾವು ದೇವರಿಗೆ ವಿಶೇಷವಾಗಿ ಹಣತೆಗೆಯಲ್ಲಿ ತುಪ್ಪದಿಂದ ಹಚ್ಚಿದರೆ ಬೇಗನೆ ನಮಗೆ ಶ್ರೀಹರಿಯ ಅನುಗ್ರಹ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಇದು ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇದರಿಂದ ಬತ್ತಿಯನ್ನು ಮಾಡ್ತಾರೆ ಮತ್ತು ಅಷ್ಟೇ ಅಲ್ಲದೆ ಇದು ದೇವರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಅಂತ ಹೇಳುವಂಥದ್ದು ಮತ್ತು ಆರೋಗ್ಯದ ನಿಟ್ಟಿನಲ್ಲಿ ಕೂಡ ತುಂಬಾ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲ ಸೇರಿ ಮಾಡೋಣ, ಆತನಲ್ಲಿ ಮೊರೆಯನ್ನು ಹೋಗೋಣ.